ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಯುವನಿಧಿ ಅಪ್ಲಿಕೇಶನ್ ಬಗ್ಗೆ ಕೇಳ್ತಿದ್ರಿ. ಆಕ್ಚುಲ್ ಆಗಿ ಯುವನಿಧಿ ಅಪ್ಲಿಕೇಶನ್ ಒಂದು ಅಮೌಂಟ್, ಅದು ಕೂಡ ಫೆಬ್ರವರಿ ಮಂತ್ ಒಂದು ಅಮೌಂಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಇವತ್ತೊಂದು ಅಪ್ಡೇಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ ಯಾರೆಲ್ಲ ಫೆಬ್ರವರಿ ಮಂತ್ನ ಕಾಯ್ತಿದ್ದೀರೋ, ಆಕ್ಚುಲಾಗಿ ತುಂಬ ಜನಕ್ಕೆ ಫೆಬ್ರವರಿ ಮಂತ್ನ ಒಂದು ಅಮೌಂಟೇನೆ ಪೆಂಡಿಂಗ್ ಇರೋದು, ಇನ್ನು ಮಿಕ್ಕಿದೆಲ್ಲನೂ ಕೂಡ ರಿಸೀವ್ ಆಗಿದೆ ಅಂತಲೇ ಹೇಳ್ಬೋದು. ಫೆಬ್ರವರಿ ಮಂತ್ನ ಒಂದು ಅಮೌಂಟ್ಗೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರೆ ಅವ್ರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ನ ಇವಾಗ ಚೆಕ್ ಮಾಡ್ಕೊಳ್ಳಿ. DBT ಅನ್ನುವಂಥದ್ದು ಪುಷ್ ಅಂತ ಬಂದಿರುತ್ತೆ, ಅಥವಾ ಪೆಂಡಿಂಗ್ ಇರುವಂಥದ್ದು ಸಕ್ಸಸ್ ಅಂತ ಬಂದಿರುತ್ತೆ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂದರೆ ಇವಾಗ ಫಂಡಿಂಗ್ ಅನ್ನುವಂಥದ್ದು ಬಂದು ಫೈನಲ್ DBT ಅನ್ನುವಂಥದ್ದು ಪುಷ್ ಆಗ್ತಿದೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ. ಸೊ ಯುವನಿಧಿ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ನಾನು ನಿಮಗೆ ಹೇಳಿದ್ದೆ 15ನೇ ತಾರೀಕು ಆದಮೇಲೆ ಅಮೌಂಟ್ ಎಲ್ಲನೂ ಕೂಡ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದೇ ಥರನೇ ನನ್ನ ಪ್ರಕಾರ 15ನೇ ತಾರೀಕು ಒಳಗಡೆ ನಿಮಗೆ ರಿಲೀಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನೇನು 15ನೇ ತಾರೀಕು ಅಂದರೆ ಬಂದ್ಬಿಡುತ್ತೆ ನಿಮಗೆ. ಅಂದರೆ 1 ಮಂತಿಂದ ಬರುತ್ತಾ ಅಥವಾ 2 ಮಂತಿಂದ ಬರುತ್ತೋ ಗೊತ್ತಿಲ್ಲ. ಆ್ಯಕ್ಚುಲಾಗಿ ನನ್ನ ಪ್ರಕಾರ ಒಂದೇ 1 ಮಂತಿಂದ ಅಮೌಂಟು ಡಿಸ್ಟ್ರಿಬ್ಯೂಷನ್ ಆಗಬಹುದು. ತುಂಬ ಜನಕ್ಕೆ ಆಲ್ಮೋಸ್ಟ್ 4 ಮಂತ್ನ ಒಂದು ಅಮೌಂಟು ಬರಬೇಕಾಗಿದೆ. ಅಷ್ಟೊಂದು ಬರಲ್ಲ ಅಂತ ಅನ್ಕೊಂತೀನಿ. ಇವಾಗ ಸದ್ಯದ ಮಟ್ಟಿಗೆ ಏನೋ ಫಸ್ಟ್ ಮಂತ್ನ ಒಂದು ಅಮೌಂಟ್ ಬರುತ್ತೆ ಅಂತಲೇ ಹೇಳ್ಬೋದು. ಒಂದೇ 1 ಮಂತ್ನ ಒಂದು ಅಮೌಂಟ್ ಅನ್ನುವಂಥದ್ದು DBT ಪುಷ್ ಆಗುತ್ತೆ. ಅಲ್ಲಿ ನಿಮಗೆ DBT ಪುಷ್ ಆಗಿದೆ ಅಂತ ಹೇಳೋದಾದ್ರೆ 15th ಒಳಗಡೆ ನಿಮಗೆ ಅಮೌಂಟ್ ಅನ್ನುವಂಥದ್ದು ರಿಸೀವ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪೆಂಡಿಂಗ್ ಅಮೌಂಟ್ ಅನ್ನುವಂಥದ್ದು ಆನ್ ಟೈಮ್ ಇವಾಗ ರಿಸೀವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಯಾರು ಕೂಡ ಕ್ವಶನ್ ರೈಸ್ ಮಾಡ್ತಿಲ್ಲ. ಇಲ್ಲ ಅಂತ ಹೇಳೋದಾದ್ರೆ ಇಷ್ಟೊತ್ತಿಗೆ ಅಮೌಂಟ್ ಬರೋದು. ಯಾರಿಗೆಲ್ಲ ಗೃಹಲಕ್ಷ್ಮಿ ಅಮೌಂಟ್ ಬರಲ್ವೋ ಅವರೆಲ್ಲರೂ ಕೂಡ ಮೀಡಿಯಾದಲ್ಲಿ ಪ್ರಶ್ನೆ ಕೇಳ್ತಾರೆ. ಅವರು ಸಂಬಂಧಪಟ್ಟಿರುವಂಥ ಒಂದು ಅಧಿಕಾರಿಗಳಿಗೆ ಪ್ರಶ್ನೆನ ಕೇಳ್ತಾರೆ. ಸೊ ಯುವನಿಧಿಗೆ ಯಾರು ಕೂಡ ಕೇಳಲ್ಲ. ಹಂಗಾಗಿನೇ ಯೂಟ್ಯೂಬಲ್ಲಿ ನೋಡ್ತಾರೆ ಬಿಟ್ಟರೆ ಯಾರು ಕೂಡ ಕ್ವಶನ್ ಮಾಡಲ್ಲ. ಸೊ ಹಂಗಾಗಿ ನಿಮಗೆ 4-5 ಮಂತ್ಸು ಅಮೌಂಟು ಪೆಂಡಿಂಗ್ ಬೀಳುತ್ತಷ್ಟೇ, ಇನ್ನೇನು ಇಲ್ಲ. ಓಕೆನಾ? ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.